ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನೋಡಿ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ಮೇಷರಾಶಿಯವರ ಏಪ್ರಿಲ್ ತಿಂಗಳ ಮಾಸಿಕ ಫಲಾನುಫಲ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಇವತ್ತು ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಮೇಷರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹಾಗೂ ಅವರ ಒಂದು ಗ್ರಹಗತಿ ಆಗಿರ್ಬೋದು, ಅವರ ಒಂದು ಫಲಾನುಫಲತೆಗಳು ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಏಪ್ರಿಲ್ ತಿಂಗಳು 2026 ಮೇಷರಾಶಿಯವರಿಗೆ ಅದ್ಭುತ ಆರ್ಥಿಕ ಲಾಭ ಅಂತ ನಾನು ಹೇಳ್ತೀನಿ. ಈ ತಿಂಗಳು ನಿಮಗೆ ಉತ್ತಮವಾದಂತಹ ಒಂದು ಆರ್ಥಿಕ ಲಾಭವನ್ನು ಗಳಿಸ್ತೀರಿ. ವೃತ್ತಿ ಪ್ರಗತಿ ಮತ್ತು ಆಸ್ತಿ ಖರೀದಿಗೆ ನಿಮಗೆ ಯೋಗವನ್ನು ನಿಮಗೆ ತರಲಿದೆ, ಆಯಿತಾ. ವೃತ್ತಿ ಪ್ರಗತಿ ಮತ್ತು ಆಸ್ತಿ ಖರೀದಿಯ ಯೋಗ ನಿಮಗೆ ಈ ತಿಂಗಳು ತರಂಥ ಒಂದು ಚಾನ್ಸಸ್ ಇರ್ತದೆ. ಮಂಗಳನ ಕಾರ್ಯಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮಕ್ಕೆ ನಿಮಗೆ ಯಶಸ್ಸು ಸಿಗಲಿದೆ. ಅಂದರೆ ಈ ತಿಂಗಳು ನೀವು ಎಷ್ಟು ಒಂದು ಕಠಿಣವಾದಂತಹ ಒಂದು ಪರಿಶ್ರಮವನ್ನು ಹಾಕ್ತೀರಿ, ಆ ಪರಿಶ್ರಮದ ಮೇಲೆ ನಿಮ್ಮ ಒಂದು ಲಾಭ ನಿಂತಿರ್ತದೆ ಅನ್ನೋಂಥದ್ದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಕುಟುಂಬದಲ್ಲಿ ಶಾಂತಿ, ವಿದೇಶ ಪ್ರಯಾಣದ ಯೋಗವಿದ್ದು ಆರೋಗ್ಯ ಸಾಮಾನ್ಯವಾಗಿರ್ತದೆ. ಈ ತಿಂಗಳು ಹೊಸ ಅವಕಾಶಗಳೊಂದಿಗೆ ಕೆಲವು ಸವಾಲುಗಳನ್ನು ನೀವು ಎದುರಿಸೋಕ್ಕೆ ಸಿದ್ಧರಾಗಿರಬೇಕಾಗ್ತದೆ, ಆಯಿತಾ. ಈ ತಿಂಗಳು ನಿಮಗೆ ಹೊಸ ಸವಾಲುಗಳು ನಿಮಗೆ ಎದುರಾಗ್ತದೆ. ಅದನ್ನು ನೀವು ಧೈರ್ಯದಿಂದ, ಒಂದು ಮಾನಸಿಕ ಶಕ್ತಿಯಿಂದ ನೀವು ನಿಯಂತ್ರಣ ಮಾಡಿಕೊಂಡು ಹೋಗಿದ್ದೆ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮಗೆ ಈ ತಿಂಗಳು ಅತ್ಯುತ್ತಮವಾದಂತಹ ಒಂದು ತಿಂಗಳಾಗಿರ್ತದೆ ವೀಕ್ಷಕರೇ. ನೋಡಿ, ಹಾಗಾದರೆ ಬನ್ನಿ ಆರ್ಥಿಕ ವಿಚಾರಕ್ಕೆ ಬಂದರೆ ಹಣಕಾಸಿನ ಪರಿಸ್ಥಿತಿ ಬಲವಾಗಿ ಇರುತ್ತೆ ನಿಮಗೆ. ಈ ತಿಂಗಳಲ್ಲಿ ನಿಮಗೆ ಯಾರೂ ಕೂಡ ನಿಮಗೆ ಬಗ್ಗಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಹಣಕಾಸಿನ ಆರ್ಥಿಕ ವಿಚಾರದಲ್ಲಿ ಬಂದರೆ ನಿಮ್ಗೆ ಯಾರೂ ಈ ತಿಂಗಳು ನಿಮಗೆ ಎದುರು ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ನಿಮಗೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾದಂತಹ ಒಂದು ರೀತಿಯಲ್ಲಿ ಇರ್ತದೆ. ಹಳೆಯ ಹೂಡಿಕೆಗಳು ಅಂದರೆ ನೀವೇನಾದರೂ ಹಳೆಯ ಅಂದರೆ ಓಲ್ಡ್ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿದರೆ, ಹೂಡಿಕೆಗಳೇನಾದರೂ ಮಾಡಿದರೆ ನಿಮಗೆ ಅದರಿಂದ ನಿಮಗೆ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಒಂದು ಲಾಭ ಈ ತಿಂಗಳಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ 100% ಇದೆ ವೀಕ್ಷಕ. ನೋಡಿ, ಹಾಗೆಯೇ ಈ ತಿಂಗಳಿಗೆ ಬಂದರೆ ನಿಮಗೆ ಆಸ್ತಿ ಆಗಿರ್ಬೋದು, ವಾಹನ ಆಗಿರ್ಬೋದು, ಅಥವಾ ಮನೆ ಖರೀದಿಸುವಂತಹ ಯೋಚನೆಯಲ್ಲಿ ಏನಾದರೂ ನೀವು ಇದ್ದರೆ ಖಂಡಿತವಾಗಲೂ ನಿಮಗೆ ಈ ಮೂರೂ ಕೂಡ ಒಟ್ಟು ಸ್ವಲ್ಪ ನಿಮಗೆ ದಕ್ಕುವಂತಹ ಯೋಗ ನಿಮಗೆ ಖಂಡಿತವಾಗಲೂ ನಿಮ್ಮ ವಿಚಾರದಲ್ಲಿ ಇದೆ. ಆಸ್ತಿ ಆಗಿರ್ಬೋದು, ವಾಹನ ಆಗಿರ್ಬೋದು, ಅಥವಾ ಮನೆ ಖರೀದಿಸುವಂತಹ ಯೋಚನೆಗಳಿದ್ದರೆ ಈ ತಿಂಗಳು ನಿಮಗೆ ತುಂಬಾ ಅಂದರೆ ತುಂಬ ನಿಮಗೆ ಅನುಕೂಲಕರವಾಗಿರುವಂಥ ಚಾನ್ಸಸ್ ಇದೆ. ದಯವಿಟ್ಟು ಕಷ್ಟಪಟ್ಟು ದುಡಿರಿ, ಆರ್ಥಿಕ ನಿಮಗೆ ತುಂಬ ಚೆನ್ನಾಗಿರ್ತದೆ. ನಿಮಗೆ ದಯವಿಟ್ಟು ಈ ತಿಂಗಳಲ್ಲಿ ನೀವು ಯಾರಿಗೂ ನೀವು ಹಣಕಾಸಿನ ನೆರವನ್ನು ಮಾಡುವಂಥದ್ದು ಸ್ವಲ್ಪ ಕಡಿಮೆಯನ್ನು ಮಾಡಿಕೊಳ್ಳಿ, ಆಯಿತಾ. ಯಾರಾದರೂ ಸಹಾಯ ಅಂತ ಬಂದಾಗ ಸ್ವಲ್ಪ ಹಣಕಾಸಿನ ನೆರವನ್ನು ನೀವು ಮಾಡೋಂಥದ್ದು ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸಡನ್ನಾಗಿ ಯಾರಿಗೂ ಕೂಡ ನಿಮ್ಮ ಕೈಯಿಂದ ಹಣವನ್ನು ನೀವು ಕೊಡಲಿಕ್ಕೆ ಹೋಗಬೇಡಿ. ನೀವು ಸತತವಾಗಿ ಪ್ರಯತ್ನವನ್ನು ಮಾಡಿ, ಆಯಿತಾ. ಎಷ್ಟು ನೀವು ನಿಮ್ಮ ಕಾರ್ಯಕ್ಷೇತ್ರದ ಮೇಲೆ ನೀವು ಎಷ್ಟು ಎಫರ್ಟನ್ನು ಹಾಕ್ತೀರಿ ಅಷ್ಟು ನಿಮಗೆ ಖಂಡಿತವಾಗಲೂ ಒಂದು ಆರ್ಥಿಕ ಸ್ಥಿತಿ ನಿಮಗೆ ಚೆನ್ನಾಗಿರ್ತದೆ. ಆರ್ಥಿಕ ಸ್ಥಿತಿ ನಿಮಗೆ ಉತ್ತಮವಾಗಿ ಇರಬೇಕು ಅಂತ ಹೇಳಿದ್ರೆ ನೋಡಿ, ಈ ತಿಂಗಳಲ್ಲಿ ನೀವು ಪ್ರತಿ ಮಂಗಳವಾರ ನೀವು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಬೇಕಾಗ್ತದೆ. ಪ್ರತಿ ಮಂಗಳವಾರ ದಿನ, ಆಯಿತಾ. ಪ್ರತಿ ಮಂಗಳವಾರ ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ. ಖಂಡಿತವಾಗಲೂ ನಿಮಗೆ ಒಳ್ಳೆಯ ಒಂದು ಉತ್ತಮವಾದಂಥ ಹಣಕಾಸಿನ ಸ್ಥಿತಿ ಇರ್ತದೆ. ಮಧ್ಯದಲ್ಲಿ ಯಾರಿಗಾದರೂ ಕೂಡ ಸ್ವಲ್ಪ ನೀವು ಜಾಮೀನು ಹಾಕುವಂತಹ ವಿಚಾರಕ್ಕೆ ಹೋದರೆ ಖಂಡಿತವಾಗಲೂ ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಜಾಮೀನಿಂದ ನೀವು ಸಂಪೂರ್ಣವಾಗಿ ದೂರ ಇರಬೇಕಾಗ್ತದೆ. ಬಂಧು ಬಳಗದಲ್ಲಿ ಹಣಕಾಸಿನ ವ್ಯವಹಾರವನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಮಿತ್ರರಿಂದ ಯಾವುದೇ ಥರದ ಒಂದು ನೆರವನ್ನು ಪಡೀಲಿಕ್ಕೆ ಹೋಗಬೇಡಿ, ಆಯಿತಾ. ಖಂಡಿತವಾಗಲೂ ಅದು ಬಿಟ್ಟರೆ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಫೈನಾನ್ಷಿಯಲ್ ಪರಿಸ್ಥಿತಿ ನಿಮಗೆ ತುಂಬ ಬಲವಾಗಿ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ವೀಕ್ಷಕರೇ. ಹಾಗೆ ನೋಡಿ, ನಿಮ್ಮ ವೃತ್ತಿ ಜೀವನಕ್ಕೆ ಬಂದರೆ ಕಚೇರಿ ಆಗಿರ್ಬೋದು, ನೀವು ಕೆಲಸ ಮಾಡ್ತಿರೋಂತಹ ಜಾಗಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮ ಕಠಿಣವಾದಂತಹ ಒಂದು ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ಅಂದರೆ ನೀವು ಮಾಡಿದ್ದು ನಿಮಗೆ ಖಂಡಿತವಾಗಲೂ ನಿಮಗೆ ಫಲ ಸಿಗುತ್ತೆ. ನೀವು ಅಂದರೆ ಎಷ್ಟು ಎಫರ್ಟ್ ಹಾಕ್ತೀರಿ ಕೆಲಸದ ಮೇಲೆ ಅದ್ರ ಮೇಲ್ಗಡೆ ನಿಮಗೆ ಒಟ್ಟು ಒಂದು ನಿಮಗೆ ಆ ಒಂದು ಮನ್ನಣೆ ಸಿಗುವಂತಹ ಚಾನ್ಸಸ್ ಇರ್ತದೆ. ಕೆಲಸದಲ್ಲಿ ನಿಮಗೆ ಬಡ್ತಿ ಅಥವಾ ಹೊಸ ಕೆಲಸದ ಅವಕಾಶಗಳು ನಿಮಗೆ ಹುಡುಕಿಕೊಂಡು ನಿಮಗೆ ಬರುವಂತಹ ಚಾನ್ಸಸ್ ನಿಮಗೆ ಈ ತಿಂಗಳಲ್ಲಿ ತುಂಬ ಇದೆ. ಅಂದರೆ
ಕೆಲಸದಲ್ಲಿ ನೀವು ಮೇಲ್ಪಂಕ್ತಿಗೆ ಹೋಗುವಂಥದ್ದು, ಅಂದರೆ ನಿಮಗೆ ಏನಾದರೂ ಒಂದು ಪ್ರಮೋಷನ್ ಆಗುವಂಥದ್ದಾಗಿರ್ಬೋದು ಅಥವಾ ಇನ್ಕ್ರಿಮೆಂಟ್ ಆಗಿರ್ಬೋದು, ಒಂದು ಬಡ್ತಿ ಅಂತ ನಾವೇನು ಹೇಳ್ತೀವಿ, ಅದು ನಿಮಗೆ ಈ ಸತಿ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಈ ವೃತ್ತಿ ಜೀವನದಲ್ಲಿ ಈ ತಿಂಗಳಲ್ಲಿ ನಿಮಗೆ ಆಗುವಂತಹ ಸ್ವಲ್ಪ ಚಾನ್ಸಸ್ಗಳು ಇರ್ತದೆ. ಹಾಗೆಯೇ ಕೆಲಸದ ಅವಕಾಶಗಳು ಹುಡುಕೊಂಡು ಕುಂತಿರೋರು, ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಏನಾದರೂ ಕೆಲಸವನ್ನು ಹುಡುಕ್ತಾ ಇದ್ದರೆ ಅಂಥವ್ರಿಗೂ ಕೂಡ ಖಂಡಿತವಾಗಲೂ ಒಂದು ಹೊಸ ಕೆಲಸದ ಅವಕಾಶಗಳು ಈ ತಿಂಗಳಲ್ಲಿ ಹುಡುಕೊಂಡು ಬರುವಂಥದ್ರಲ್ಲಿ ಯಾವುದೇ ಥರದ ಅನುಮಾನ ಬೇಡ. ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ, ಅಂಗಡಿಗಳಾಗಿರ್ಬೋದು, ಯಾವುದೇ ಥರದ ಬಿಸ್ನೆಸ್ ಆಗಿರ್ಬೋದು, ಅಂಥವರಿಗೆ ತುಂಬ ಲಾಭದಾಯಕವಾಗಿರುವಂತಹ ಒಂದು ಪರಿಸ್ಥಿತಿ ಈ ತಿಂಗಳಲ್ಲಿ ತುಂಬ ಸಂಪೂರ್ಣವಾಗಿ ಕಂಡು ಬರೋಂಥ ಚಾನ್ಸಸ್ ಇರುತ್ತೆ ವೀಕ್ಷಕರೇ. ವ್ಯಾಪಾರ ಮಾಡುವಂತಹವರು ತಮ್ಮ ಸರಳ ಬುದ್ಧಿಮತ್ತೆಯಿಂದ ಮತ್ತು ತಮ್ಮ ಹಣಕಾಸಿನ ನಿಯಂತ್ರಣವನ್ನು ಮಾಡಿಕೊಂಡು ಖಂಡಿತವಾಗ್ಲೂ ಮಾಡಿ. ನಿಮಗೆ ಖಂಡಿತವಾಗಲೂ ವ್ಯಾಪಾರಸ್ಥರಿಗೆ ಈ ತಿಂಗಳು ಅತ್ಯುತ್ತಮವಾದಂತಹ ಒಂದು ತಿಂಗಳಾಗಿರ್ತದೆ. ಒಂದು ಉತ್ತಮ ಲಾಭವನ್ನು ನೀವು ಪಡೆಯುವಂತಹ ಒಂದು ಚಾನ್ಸಸ್ ಇರ್ತದೆ. ಪಾಲುದಾರಿಕೆ ಅಂದರೆ ಇನ್ವೆಸ್ಟ್ ಮಾಡೋದ್ರಲ್ಲಿ ನಿಮಗೆ ಬಹಳ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ವೀಕ್ಷಕರೇ, ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಅದರಿಂದ ಒಂದು ಉತ್ತಮವಾದಂತಹ ಒಂದು ಲಾಭ ನಿಮ್ಮದಾಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆಯೇ ನೋಡಿ ಬನ್ನಿ, ಕುಟುಂಬ ಮತ್ತು ಪ್ರೀತಿ ವಿಚಾರಕ್ಕೆ ಬಂದರೆ ಕೌಟುಂಬಿಕ ಜೀವನ ನಿಮ್ಮದು ಈ ತಿಂಗಳು ಸೂಪರಾಗಿ ಇರುತ್ತೆ. ಅಂದರೆ ಕೌಟುಂಬಿಕ ಜೀವನ ನಿಮ್ಮದು ಸುಖಮಯವಾಗಿರುತ್ತದೆ ಅಂತ ನಾನು ಹೇಳ್ತೀನಿ ನಿಮಗೆ, ಆಯಿತಾ. ಸಂಗಾತಿಯೊಂದಿಗೆ ಒಂದು ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಇಟ್ಕೊಳ್ಳಿ, ಆಯಿತಾ. ಗಂಡ ಹೆಂಡತಿ ನಡುವೆ ಯಾವುದೇ ಥರದ ಕಿರಿಕಿರಿಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮುಖ್ಯವಾಗಿ ನಿಮಗೆ ನಾನು ಹೇಳಿದ ಪ್ರಕಾರವಾಗಿ ಈ ಸ್ತ್ರೀಯಿಂದ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳಿದ್ದೆ. ಈ ಸ್ತ್ರೀ ಅಂದರೆ ನಿಮಗೆ ಬೇರೆ ಯಾರೂ ಅಲ್ಲ, ನೀವು ಕಟ್ಕೊಂಡಿರುವಂತಹ ನಿಮ್ಮ ಧರ್ಮ ಪತ್ನಿ, ನಿಮ್ಮ ಮಡದಿ, ಆಯಿತಾ. ನಿಮ್ಮ ಮಡದಿಯಿಂದ ನಿಮಗೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಒಂದು ಉತ್ತಮವಾದಂತಹ ಒಂದು ಸಪೋರ್ಟ್ ನಿಮಗೆ ಸಿಗುತ್ತೆ. ಅವರು ಹೇಳಿದ ರೀತಿಯಲ್ಲಿ ಅವರ ಮಾತಿಗೆ ನೀವು ಮನ್ನಣೆಯನ್ನು ಕೊಟ್ಕೊಂಡು ಹೋದರೆ ಖಂಡಿತವಾಗ್ಲೂ ವೀಕ್ಷಕರೇ ನಿಮಗೆ ಒಂದು ಕುಟುಂಬ, ನಿಮ್ಮ ಕೌಟುಂಬಿಕ ಜೀವನ ಸುಖಮಯವಾಗಿರ್ತದೆ ಅನ್ನೋಂಥದ್ದನ್ನು ನಾನು ಹೇಳ್ತೀನಿ, ಆಯಿತಾ. ಸಂಗಾತಿಯೊಂದಿಗೆ ಯಾವುದೇ ಥರದ ಕಿರಿಕಿರಿಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ, ಜಗಳಗಳು, ಭಿನ್ನಾಭಿಪ್ರಾಯವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ವೀಕ್ಷಕರೇ. ನೋಡಿ, ಹಾಗೆಯೇ ಅವಿವಾಹಿತರು ಏನಾದರೂ ಇದ್ದರೆ ಈ ತಿಂಗಳು, ಅಂದರೆ ಪ್ರೀತಿ ಪ್ರೇಮ ಮಾಡಿಕೊಂಡು ಮದುವೆ ವಿಚಾರದಲ್ಲಿ ಸ್ವಲ್ಪ ತುಂಬಾ ಪೆಂಡಿಂಗು ಎಳಿತಾ ಇದೆ, ಒಟ್ಟು ಮದುವೆ ಆಗ್ತಾ ಇಲ್ಲ ಅನ್ನೋಂಥವ್ರು ಅವಿವಾಹಿತರು ಏನಾದರೂ ಇದ್ದರೆ ಖಂಡಿತವಾಗ್ಲೂ 100ಕ್ಕೆ 100 ಭಾಗ ಈ ತಿಂಗಳಲ್ಲಿ ಅವರಿಗೆ ವಿವಾಹ ಯೋಗ ಅನ್ನೋಂಥದ್ದು ಸಂಪೂರ್ಣವಾಗಿ ಕೂಡಿ ಬರುವಂಥ ಚಾನ್ಸಸ್ ತುಂಬಾ ಇದೆ ವೀಕ್ಷಕರೇ. ಹಾಗಾದರೆ ನೆಕ್ಸ್ಟು ನೋಡಿ, ಆರೋಗ್ಯದ ವಿಚಾರದಲ್ಲಿ ಬಂದರೆ ಆರೋಗ್ಯದಲ್ಲಿ ಈ ತಿಂಗಳು ಮೇಷರಾಶಿಯವರಿಗೆ ಸಂಪೂರ್ಣವಾದಂತಹ ಒಂದು ಸುಧಾರಣೆ ಕಂಡು ಬರುವಂತಹ ಚಾನ್ಸಸ್ ಇರ್ತದೆ. ಆದರೆ ಕೆಲಸದ ಒತ್ತಡ ಏನಿದೆ, ಈಗ ಕೆಲಸ ಮಾಡ್ತಾ ಇರತಕ್ಕಂಥ ಕೆಲಸದಿಂದ ಅವರಿಗೆ ಸ್ವಲ್ಪ ಮೆಂಟಲಿ ಪ್ರೆಷರ್ ಆಗಿ ಸ್ವಲ್ಪ ಒತ್ತಡದಿಂದ ಮಾನಸಿಕವಾದಂತಹ ಸ್ವಲ್ಪ ಆಯಾಸ ಅವರಿಗೆ ಕಂಡು ಬರೋಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟು ವೀಕ್ಷಕರೇ, ಅವರಿಗೆ ಬೇರೆ ಇನ್ಯಾವುದೇ ಥರದ್ದು ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಯಾವುದೇ ಥರದ್ದು ಸಮಸ್ಯೆಗಳಿರೋದಿಲ್ಲ. ಯೋಗ ಧ್ಯಾನ ಮಾಡೋದ್ರಿಂದ ನಿಮ್ಮ ಒಂದು ಉತ್ತಮವಾದಂತಹ ಮಾನಸಿಕ ಸ್ಥಿತಿಯನ್ನು ನೀವು ಕಾಪಾಡಿಕೊಳ್ಬೋದು. ಅತಿಯಾಗಿ ಯೋಚನೆಯನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಆಯಿತು, ನಿಮ್ಮ ಕುಟುಂಬ ಆಯಿತು, ನಿಮ್ಮ ಸಂಸಾರ ಆಯಿತು ಅಂತ ನೀವು ಅದ್ರ ಕಡೆ ನೀವು ಲಕ್ಷ್ಯ ಕೊಟ್ಟಿದ್ದೆ ಆಯಿತು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಉತ್ತಮವಾಗಿರ್ತದೆ. ಹಾಗಾಗಿ ಅದಕ್ಕೆ ನೀವು ಸರಳವಾಗಿ ನೀವು ಒಂದು ಯೋಗ ಆಗಿರ್ಬೋದು ಅಥವಾ ಒಂದು ಧ್ಯಾನ ಆಗಿರ್ಬೋದು, ಇದನ್ನು ನೀವು ಸ್ವಲ್ಪ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೆ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮಗೆ ಮೇಷರಾಶಿಯವರಿಗೆ ಈ ತಿಂಗಳು ಉತ್ತಮವಾದಂತಹ ಒಂದು ಆರೋಗ್ಯ ಇರುತ್ತೆ. ನೋಡಿ, ಮೇಷರಾಶಿಯಲ್ಲಿ ಏನಾದರೂ ಇದ್ದಂಥವರು ಏನಾದರೂ ತುಂಬ ತೊಂದರೆಗಳಿಂದ ಏನಾದರೂ ಕಾಡ್ತಾ ಇದ್ದರೆ, ಅವರು ತುಂಬ ತೊಂದರೆಗಳೇನಾದರೂ ಬಾಧಿಸ್ತಾ ಇದ್ದರೆ ಒಂದು ಸರಳವಾದಂತಹ ಒಂದು ಪರಿಹಾರವನ್ನು ನಾನು ಹೇಳ್ತೀನಿ. ಮಂಗಳವಾರದ ದಿನ ಹನುಮನ್ ಚಾಲೀಸವನ್ನು ನೀವು ಪಠಣೆಯನ್ನು ಮಾಡಬೇಕಾಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಹನುಮನ್ ಚಾಲೀಸವನ್ನು ಪಠಣೆಯನ್ನು ಮಾಡಿ, ಅದು ಮಂಗಳವಾರದ ದಿನ ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಶ್ರೀಕೃಷ್ಣನ ಮೂಲ ಮಂತ್ರವನ್ನು ನೀವು ಜಪಿಸೋದ್ರಿಂದ ನೀವು ಈ ತಿಂಗಳು ನಿಮಗೆ ಯಾವುದೇ ಥರದ ಒಂದು ಸವಾಲುಗಳನ್ನು ಬರಲಿ, ಯಾವುದೇ ಥರದ ಕಠಿಣ ಪರಿಸ್ಥಿತಿಗಳು ಬರಲಿ, ಸಂಪೂರ್ಣವಾಗಿ ನೀವು ಅದನ್ನು ಎದುರಿಸಿ ಅದನ್ನು ಧೈರ್ಯವಾಗಿ ಮೆಟ್ಟಿ ನೀವು ನಿಂತ್ಕೊಳ್ಳಿಕ್ಕೆ ನಿಮಗೆ ಈ ಒಂದು ಪರಿಹಾರ ನಿಮಗೆ ಖಂಡಿತವಾಗಲೂ ಅನುಕೂಲ ಮಾಡಿಕೊಡುತ್ತೆ. ಪರಿಹಾರ: ಮಂಗಳವಾರ ಹನುಮಾನ್ ಚಾಲೀಸನ್ನು ಪಠಿಸೋದು ಮತ್ತು ಕೃಷ್ಣನ ಮೂಲ ಮಂತ್ರವನ್ನು ಪಠಿಸೋದ್ರಿಂದ ನೀವು ಯಾವುದೇ ಒಂದು ಕ್ಲಿಷ್ಟ ಸಮಸ್ಯೆ, ಕಷ್ಟದ ಸಂದರ್ಭದಲ್ಲಿ ಇದ್ರೂ ಕೂಡ ನಿಮಗೆ ಈ ಒಂದು ಪರಿಹಾರದಿಂದ ಸವಾಲುಗಳನ್ನು ನಿಮಗೆ ಎದುರಿಸಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ಬಾಂಡಿಂಗ್ ಆಗುತ್ತೆ ವೀಕ್ಷಕರೇ. ನೀವು ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.